ಬಿ ಜೆ ಪಿಗಂತೂ ಇವತ್ತು ಗುರುತಿಸ್ಕೊಳ್ಳುವಂಥವ್ರು ಜನ ಈ ಎಲ್ಲ ನೆಲೆಯಲ್ಲೇ ಏನೋ ಹಿಂದೆ ಅವರಲ್ಲಿ ಬಂದಿದ್ದು ತಕರಾರು ಕತ್ತಿ ಮತ್ತು ಅವ್ರ ಮಧ್ಯದಲ್ಲಿ ಬಂದಿದ್ದ ಕಾರಣಕ್ಕನ ಸೋಲಾಯಿತು ಅನ್ನೋದು ನಾವು ನೋಡಿದ್ವಿ ಇಂದಿನ ದಿನಗಳಲ್ಲೇ. ಅದಕ್ಕೆ ಇವತ್ತು ಅವರೆಲ್ಲ ಒಂದಾಗ್ತಾ ಇದ್ದಾರೆ. ಜೊಲ್ಲೆ ಅವರು ಎಲ್ಲಿವರೆಗೆ ನಮ್ಮ ಈ ಜಾರಕಿಹೊಳಿ ಕುಟುಂಬ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಹೋಗ್ತಾರೆ. ಅದು ನಾಳೆ ಈ ಇಲೆಕ್ಷನ್ ಬಂದಾಗ 2022 ಅಥವಾ 29ರಲ್ಲಿ ಲೋಕಸಭಾದ ಬರ್ತದೆ, ಆ ಒಂದು ಸಂದರ್ಭದಲ್ಲಿ ಆಯಿತು ಏನಾದರೂ ಚೇಂಜ್ ಆಗಬಹುದಾ? ಯಾಕೆಂತಂದರೆ ಚೇಂಜ್ ಅಂದರೆ ಜೊಲ್ಲೆಯವರು ಮತ್ತು MP ಸೀಟಿಗೆ ಪ್ರಯತ್ನ ಮಾಡ್ಬೋದಾ, ಬಟ್ ಕತ್ತಿಯವ್ರನ್ನ ಮಾಡಿಸ್ಬೋದಾ? ಯಾಕಂದರೆ ಇವೆಲ್ಲನೂ ನೋಡಿದಾಗ ವಿಶೇಷವಾಗಿ ಕಾಂಗ್ರೆಸ್ ಇದ್ದು ಹೆಚ್ಚಿನ ಒಂದು ಸಂಘಟನೆ ಒಗ್ಗಟ್ಟು ಬಿ ಜೆ ಪಿಯಲ್ಲಿ ಕಾಣ್ತದೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ದಿನಕ್ಕೆ ವೀಕ್ ಆಗ್ತಾಯಿದೆ ಅನ್ನೋಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿದೆ ಅಂತ ವಿಶೇಷವಾಗಿ. ಯಾಕಂದರೆ ಒಬ್ಬ ಒಳ್ಳೆಯ ಸೀನಿಯರ್ ಒಳ್ಳೆಯ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಮತ್ತು ಪ್ರಭಾವಿ ಆದಂಥವ್ರು ತಮ್ಮ ಏರಿಯಾದಲ್ಲೇ ಅಂಥ ಸೌದಿಯವರ ಒಂದು ವಿರೋಧವಾಗಿ ಇರಲಿ, ಪಕ್ಷದ ದೃಷ್ಟಿಯಿಂದ ವಿರೋಧ ಆಗಲಿ, ಆ ಪ್ರಶ್ನೆ ಬೇರೆ. ಬಟ್ ವೈಯಕ್ತಿಕ ಗ್ರಜಸ್ ಅನ್ನೋ ನೆಪದಲ್ಲೇ, ವೈಯಕ್ತಿಕ ದ್ವೇಷದ ನೆಪದಲ್ಲೇ ಇದು ಬೆಳೀತಾ ಹೋಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಕಾಂಗ್ರೆಸ್ಗೆ ಇದು ಹೊಡೆದು ಬಿಡೋದ್ರಲ್ಲಿ ಎರಡು ಮಾತಿಲ್ಲ. ಇದರಲ್ಲಿ ಯಾರು ಸತ್ಯವಂತರಾಗ್ತಾರೆ, ಸುಳ್ಳುವಂತರಾಗ್ತಾರೆ, ಅದನ್ನು ಬೇರೆ ವಿಷಯ. ಯಾಕಂದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸಹಜನ, ಆ ವಿಷಯದಲ್ಲೇ ಎರಡು ಮಾತಿಲ್ಲ. ಆದರೂ ಸಹಿತ ಪಾರ್ಟಿ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿಗಳಲ್ಲಿ ಕಾಂಗ್ರೆಸ್ ಈ ಬೆಳಗಾವಿ ಜಿಲ್ಲೆಯಲ್ಲಿ ಈ ಸಲ ಏನು ಒಳ್ಳೆಯ ರಿಸಲ್ಟ್ ತೊಗೊಂಡು ಬಂದದ. ಬಟ್ ಇದೇ ಮುಂದಿನ 2022ರಲ್ಲಿ ಸೇಮ್ ರಿಸಲ್ಟ್ ಬರ್ತದ ಅನ್ನೋಂಥ ಪ್ರಶ್ನೆಗಳು ಈಗ ಮಾತ್ರ ಹೇಳ್ತಾ ಇದ್ದಾವಂತ. ಯಾಕಂದ್ರೆ ಒಬ್ಬೊಬ್ಬರಿಂದ ಒಂದು ಪರಿಣಾಮ ಆಗ್ತಾ ಇರ್ತದೆ, ಇಲ್ಲಂತಲ್ಲ. ಮತ್ತು ಲಾಸ್ಟ್ ಎಲೆಕ್ಷನ್ದಲ್ಲಂತೂ ನಿಮಗೂ ಗೊತ್ತದ, ಶಾರ್ ಅವರು ಪೂರ್ಣ ಪ್ರಮಾಣದಲ್ಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವ್ರ ಕೈಗೆಲ್ಲ ಕೊಟ್ಟಿದ್ರು ಅವರು. ಅದ್ರ ರಿಸಲ್ಟ್ ಏನಾಯಿತು ಅಂದರೆ ಗೋಕಾಕ್ ಒಂದನ್ನು ಬಿಟ್ಟರೆ ಉಳಿದ ಕಡೆ ಎಲ್ಲೂ ಈ ಒಂದು ಬಿ ಜೆ ಪಿ ಯಶಸ್ವಿ ಆಗಲಿಲ್ಲ ಅನ್ನೋದು ಗಮನಿಸಬೇಕಾಗ್ಯದ. ಜೊತೆಗೆ ಆ ಸಂದರ್ಭದಲ್ಲೇ ವಿಶೇಷವಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳಕರನ್ನು ಸೋಲಿಸ್ತಾನೆ ಪ್ರಯತ್ನ ಮಾಡಿದರು ರಮೇಶ್ ಅವರು, ಆಗಲಿಲ್ಲ ಆ ಸಂದರ್ಭದಲ್ಲೇ. ಮತ್ತು ಅದೇ ಕಾಲಕ್ಕೆ ಸೌದಿಯವರು ಅಲ್ಲಿ ಗೆದ್ಕೊಂಡು ಬಂದುಬಿಟ್ರು. ಇದು